ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಮಹಿಮೆ ಉಂಟಾಗಲಿ. ಆತ್ಮೀಯ ಪ್ರೇಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುತ್ತೇನೆ. ಸತ್ಯಂ ಸತ್ಯವೇ ಅನ್ನುವಂಥ ಈ ಪ್ರೋಗ್ರಾಮ್ಗೆ ನಿಮ್ಮನ್ನು ನಾನು ಸ್ವಾಗತಿಸ್ತೇನೆ. ಪ್ರಿಯರೇ, ಸತ್ಯಂ ಸತ್ಯವೇ ಅನ್ನುವಂಥದ್ದು ಆ ಶೀರ್ಷಿಕೆ ಬೈಬಲಿನ ಯೇಸು ಹೇಳಿದಂಥ ಮಾತಿನಿಂದ ಈ ಒಂದು ಶೀರ್ಷಿಕೆಯನ್ನು ತೆಗೆದುಕೊಂಡಿದ್ದೇವೆ. ಸತ್ಯ ಸತ್ಯವಾಗಿ ಅಥವಾ ನಿಜ ನಿಜವಾಗಲು ಅನ್ನುವಂಥ ಒಂದು ಮಾತುಗಳಿಂದ ಈ ಪದವನ್ನು ನಾವು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಯೇಸು ಹೇಳಿದಂಥ ಸತ್ಯ ಸತ್ಯವಾದಂಥ ಸಂಗತಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ಸತ್ಯ ಸತ್ಯವಾದಂಥ ಸಂಗತಿಗಳು ಕ್ರಮಬದ್ಧವಾಗಿ ನಾವು ಅದನ್ನು ನೋಡಲಿಕ್ಕೆ ಹೋಗೋಣ. ಯೇಸು ಹೇಳಿದಂಥ ಮಾತು ಸತ್ಯ ಸತ್ಯವಾಗಿ ಅನ್ನುವಂಥ ಮಾತು, ಅದು ಯೇಸು ತಾನೇ ಬಳಸಿದಂಥ ಮಾತಾಗಿದೆ. ಬೈಬಲಿನ ಹೊಸ ಒಡಂಬಡಿಕೆಯಲ್ಲಿ ನಾವು ಈ ಪದವನ್ನು ಉಪಯೋಗಿಸೋದನ್ನ ನಾವು ನೋಡ್ತೇವೆ. 53 ಬಾರಿ ಇದನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಎಲ್ಲೂ ಕೂಡ ಯೋಹಾನ ಪುಸ್ತಕವಲ್ಲದೆ ಅಥವಾ ಯೋಹಾನ ಸುವಾರ್ತೆ ಅಲ್ಲದೇನೆ ಇದನ್ನ 2 ಬಾರಿ ಒಟ್ಟಿಗೆ ಉಪಯೋಗಿಸೋದನ್ನ ನಾವು ಕಾಣೋದಿಲ್ಲ. ನಿಜ ನಿಜವಾಗಲು, ಸತ್ಯ ಸತ್ಯವಾಗಲು, ಟ್ರೂಲಿ ಟ್ರೂಲಿ ಅನ್ನುವಂಥ ಮಾತನ್ನ ಯೋಹಾನನು ಮಾತ್ರ ಬಳಸ್ತಾನೆ. ಸೊ ಅದು ಯೋಹಾನ ಸುವಾರ್ತೆಯಲ್ಲಿ 24 ಬಾರಿ ಅದು ಬಳಕೆ ಆಗಿದೆ. ಸೊ ಟ್ರೂಲಿ ಟ್ರೂಲಿ ಅಂತ ಅಥವಾ ನಿಜ ನಿಜವಾಗಲು ಎಂಬುದಾಗಿ ಯೇಸು ಯಾಕೆ 2 ಬಾರಿ ಈ ಒಂದು ಪದ ಪ್ರಯೋಗವನ್ನ ಮಾಡ್ತಾರೆ? ಇದಕ್ಕೆ ಗ್ರೀಕಿನಲ್ಲಿರುವಂಥ ಪದ ಆಮೇನ್ ಎಂಬುದಾಗಿರುವಂಥ ಪದ. ಆಮೇನ್ ಅಂದ್ರೆ ನಮ್ಮೆಲ್ಲರಿಗೂ ಕ್ರೈಸ್ತರಾದಂಥವ್ರಿಗೆ ಗೊತ್ತಿರುತ್ತೆ, ಹಾಗೆಯೇ ಆಗಲಿ ಅನ್ನುವಂಥದ್ದು. ಹಾಗಾದ್ರೆ ಯೇಸು ಹೇಳ್ತಾ ಇರುವಂಥದ್ದು ಒಂದು ಸಣ್ಣ ಒಂದು ವ್ಯತ್ಯಾಸ ಇದೆ. ಏನು ಅಂತ ಹೇಳಿದ್ರೆ, ಹಾಗೆ ಇರುವುದನ್ನ ಅಥವಾ ಹಾಗೆಯೇ ಆಗೋದನ್ನ ಯೇಸು ತಿಳಿಸ್ಲಿಕ್ಕೆ ಇದ್ದಾನೆ. ಅದು ಎಲ್ಲೋ ಕಂಡು ಕೇಳಿದಂಥ ಸಂಗತಿಗಳಲ್ಲ, ತಾನೇ ಖುದ್ದಾಗಿ ಮಾಡುವಂಥದ್ದು, ನೆರವೇರಿಸುವಂಥದ್ದು, ಆ ಕಾರ್ಯಗಳ ಪ್ರಾರಂಭಿಕನಾಗಿ ಒಂದು ಸ್ರೋತಸ್ಸಾಗಿ ಆ ವಿಷಯಗಳನ್ನ ನಾನು ತಿಳಿಸ್ತೇನೆ. ಯಾಕಂದ್ರೆ ಸಾಕ್ಷಿಗಳನ್ನ ತಿಳಿಸುವಾಗ ಉದಾಹರಣೆಗೆ ಫಸ್ಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಎಂಬುದಾಗಿ ನಾವು ಕೇಳೋದುಂಟು. ಅಂದ್ರೆ ನೇರವಾಗಿ ನೋಡಿದಂಥವರು, ಕೇಳಿದಂಥವರು ಮೊದಲನೇ ಅವರು ಎಂಬುದಾಗಿ, ಮೊದಲನೇ ಸಾಕ್ಷಿಗಳು ಎಂಬುದಾಗಿ ಹೇಳ್ತೇವೆ. ಅದನ್ನ ಕೇಳಿದ ನಂತರ ಇನ್ನೊಬ್ಬರಿಂದ ಆ ಘಟನೆಗಳನ್ನ ಕೇಳಿದಂಥವ್ರು ಕೂಡ ಇರ್ತಾರೆ. ಆದ್ರೆ ಅವರು ನೇರವಾಗಿ ನೋಡಿದಂಥವರು ಆ ಘಟನೆಯನ್ನ ನೇರವಾಗಿ ಜಾಗದಿಂದ ರಿಪೋರ್ಟ್ ಮಾಡುವಂಥವ್ರಾಗೋದಿಲ್ಲ. ಸೊ ಮೊದಲನೇದಾಗಿ ಯೇಸು ಸ್ವಾಮಿ ತಿಳಿಸುವಂಥ ಸಂಗತಿ ಏನಂತ ಹೇಳಿದ್ರೆ, ತಾನು ನೇರವಾಗಿ ತಾನೇ ಖುದ್ದಾಗಿ ತಿಳಿಸ್ತಾ ಇದ್ದಾನೆ. ಹಿ ಈಸ್ ದ ಫಸ್ಟ್ ಹ್ಯಾಂಡ್ ಟೆಸ್ಟಿಮನಿ. ಆತನ ಸ್ವತಃ ಆತನೇ ಎಲ್ಲವನ್ನ ತಿಳಿಸ್ತಾ ಇದ್ದಾನೆ. ಆತನೇ ಆ ಘಟನೆಗಳಿಗೆ ಶ್ರೋಧಸ್ಸು, ಆತನೇ ಫಸ್ಟ್ ಟೆಸ್ಟಿಮನಿ ಆತನಾಗಿದ್ದಾನೆ ಅನ್ನುವಂಥದ್ದನ್ನ ಈ ಸತ್ಯ ಸತ್ಯವಾಗಲು ಅನ್ನುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು, ಯಾಕೆ ಸತ್ಯ ಸತ್ಯ ಎಂಬುದಾಗಿ 2 ಬಾರಿ ಬಳಕೆ ಆಗ್ತಾ ಇದೆ? ಅನೇಕ ವೇದ ಪಂಡಿತರು ಹೇಳ್ತಾರೆ, ಅದು ಕೇವಲ ಒತ್ತಿಗೋಸ್ಕರ ಮಾತ್ರವಲ್ಲ, ಅಥವಾ ಇದು ಬಹಳ ಮುಖ್ಯವಾದಂಥ ಸಂಗತಿ ಎಂಬುದಾಗಿ ತಿಳಿಸೋದಕ್ಕೆ ಮಾತ್ರವಲ್ಲ, ಇದು ದೇವರು ತಾನೇ ತಿಳಿಸ್ತಾ ಇರುವಂಥ ಮಾತು ಎಂಬುದಾಗಿ ಅರ್ಥ ಆಗಬೇಕು ಕೇಳುಗರಿಗೆ ಎಂಬುದಾಗಿ ಯೇಸು ಈ ಪದ ಪ್ರಯೋಗವನ್ನ
ಮಾಡ್ತಾರೆ. ನಿಜವಾಗಲು ಸತ್ಯವಾಗಲು ದೇವರಾದಂಥ ನಾನೇ ನಿಮಗೆ ತಿಳಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಸಿಕೊಳ್ಳೋದಕ್ಕಾಗಿ, ಅದು ಎಷ್ಟು ಮುಖ್ಯ ಅನ್ನೋದು ಮಾತ್ರ ಅಲ್ಲ, ದೇವರು ತಾನೇ ಅದನ್ನ ತಿಳಿಸ್ತಾ ಇದ್ದಾನೆ ಅನ್ನೋದನ್ನ ಆ ಕೇಳುಗರಿಗೆ ಅರ್ಥ ಮಾಡಿಸಿಕೊಳ್ಳೋದಕ್ಕಾಗಿ, ಅದರ ಕಡೆಗೆ ಗಮನ ಕೊಡಬೇಕೆಂಬುದಾಗಿ ಅವರಿಗೆ ಈ ಮಾತನ್ನ ಹೇಳುವಂಥವನಾಗಿದ್ದಾನೆ. ಅದು ಮಾತ್ರ ಅಲ್ಲ, ಸತ್ಯವಾಗಲು ಅಂತ ಹೇಳುವಾಗ ಅದು ಇರುವ ಹಾಗೆ, ಅದು ನಡೆಯೋದು ಹಾಗೆಯೇ ಎಂಬುದಾಗಿ ಗೊತ್ತಾಗೋದಕ್ಕಾಗಿ ಯೇಸು ಕ್ರಿಸ್ತನು ಈ ಪದ ಪ್ರಯೋಗವನ್ನ ಬಳಸ್ತಾನೆ. ಈ ಪದ ಪ್ರಯೋಗ ಬಳಕೆ ಆದ ಮೇಲೆ ಯಾವ ವಿಷಯಗಳಿಗೆ ಇದನ್ನ ಬಳಸಿದ್ದಾನೆ ಅನ್ನೋದನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ಇದನ್ನ ಕ್ರಮಬದ್ಧವಾಗಿ ನೋಡದೇ ಇದ್ರೂ ವಿಷಯಗಳನ್ನ ಆಧಾರಗೊಂಡು ವಿಷಯಾಧಾರಿತವಾಗಿ ಇದನ್ನ ನಾವು ನೋಡಬಹುದು. ಮೊದಲನೇದು, ಯೇಸು ನಿಜವಾಗಲೂ ಹೇಳಿದಂಥ ಮೊದಲನೇ ಸಂಗತಿ ಪಾಪದ ಕುರಿತು ಯೇಸು ಏನು ಹೇಳ್ತಾರೆ? ಯೋಹಾನ 8:34 ಹೀಗೆ ಒಂದು ವಾಕ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ. ಏನೆಂಬುದಾಗಿ ನಾವು ನೋಡೋದಾದ್ರೆ, ನಿಜವಾಗಲೂ ನಾನು ನಿಮಗೆ ಹೇಳೋದೇನೆಂದ್ರೆ, ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ ಅಥವಾ ಗುಲಾಮನಾಗಿದ್ದಾನೆ. ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ ಅಥವಾ ಗುಲಾಮನಾಗಿದ್ದಾನೆ. ಸೊ ಪ್ರಿಯರೇ, ಪಾಪದ ಕುರಿತು ಯೇಸು ಹೇಳ್ತಾ ಇರುವಂಥದ್ದು ಅದು ಒಂದು ಕ್ರಿಯೆ. ಒಬ್ಬ ಮನುಷ್ಯನದನ್ನ ಮಾಡಿದ್ರೆ ಹಾಗಾದ್ರೆ ಅವನೇನಾಗ್ತಾನೆ? ಅದಕ್ಕೆ ಗುಲಾಮನಾಗ್ತಾನೆ. ಪಾಪ ಅಂದ್ರೆ ಏನು? ಸಾಧಾರಣವಾಗಿ ಯೋಹಾನನೇ ಹೇಳಿದ್ದಾನೆ, ಆಜ್ಞೆಯನ್ನ ಮೀರುವಂಥದ್ದು ಪಾಪ, ಅತಿಕ್ರಮಿಸೋದು, ಆಜ್ಞೆಯನ್ನು ಅತಿಕ್ರಮಿಸುವಂಥದ್ದು ಪಾಪ ಎಂಬುದಾಗಿ ಯೋಹಾನನ್ ಹೇಳ್ತಾನೆ. ಹಾಗಾದ್ರೆ ದೇವರ ಆಜ್ಞೆಯನ್ನ ಪ್ರತಿ ಮನುಷ್ಯನು ಮೀರುವಾಗ ಆ ಒಂದು ಪಾಪಕ್ಕೆ, ಯಾವ ಒಂದು ಪಾಪಕ್ಕೆ ಅವನು ತನ್ನನ್ನು ಒಪ್ಪಿಸಿಕೊಟ್ನೋ ಆ ಪಾಪಕ್ಕೆ ಅವನು ಗುಲಾಮನಾಗಿರ್ತಾನೆ. ಆ ದೇವರ ಮಾತು ಕೇಳದೆ ತಾನು ಇಚ್ಛಿಸುವಂತಹ ಕಾರ್ಯಗಳಿಗಾಗಿ ದೇವರ ಮಾತನ್ನ ಮೀರಿದ ಹಾಗಾದ್ರೆ ಆ ಒಂದು ಪಾಪಕ್ಕೆ ಅವನು ಗುಲಾಮನಾಗಿರ್ತಾನೆ. ನಿಜ ಅಲ್ವಾ? ಪಾಪ ಮಾಡುವಂಥವರು ಪಾಪಕ್ಕೆ ಗುಲಾಮರಾಗಿ ಇರೋದನ್ನ ನಾವು ನೋಡ್ತಾ ಇಲ್ವಾ? ಅದನ್ನ ಲೋಕ ಪಾಪದ ಗುಲಾಮತ್ವ ಎಂಬುದಾಗಿ ಅದನ್ನ ಲೇಬಲ್ ಮಾಡಲ್ಲ, ಬಟ್ ಅಡಿಕ್ಷನ್ ಎಂಬುದಾಗಿ ಲೇಬಲ್ ಮಾಡ್ತಾರೆ. ಸೊ ಹಾಗಾಗಿ ಅಡಿಕ್ಷನ್ ಎಂಬುದಾಗಿ ಲೇಬಲ್ ಮಾಡ್ತಾರೆ. ಆದ್ರೆ ಯೇಸು ಹೇಳ್ತಾ ಇರುವಂಥದ್ದು ಪಾಪಕ್ಕೆ ಅವನು ಗುಲಾಮನಾಗಿದ್ದಾನೆ, ದಾಸನಾಗಿದ್ದಾನೆ. ಹಾಗಾದ್ರೆ ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕು, ದೇವರ ಮಾತನ್ನ ಕೇಳದೆ ಅವನು ಪಾಪದ ಮಾತನ್ನ ಕೇಳ್ತಾನೆ. ಪಾಪ ತನಗೆ ಯಜಮಾನನಾಗಿ, ಆ ಯಜಮಾನನಾಗಿರುವಂಥ ಪಾಪಕ್ಕೆ ಇವನು ವಿಧೇಯನಾಗಿ ಇವನು ಗುಲಾಮನಾಗಿದ್ದಾನೆ. ಪಾಪದ ಮಾತನ್ನ ಕೇಳುವಂಥವನು ಆತನಾಗಿದ್ದಾನೆ. ಆತನಿಗೆ ಯಾವ ರೀತಿಯಾದಂಥ ಒಂದು ಸ್ವಇಚ್ಛೆ, ಸ್ವಯಧಿಕಾರ ಆ ಸಮಯದಲ್ಲಿ ಇರೋದಿಲ್ಲ. ಅವನು ಪಾಪಕ್ಕೆ ಗುಲಾಮನಾಗಿದ್ದಾನೆ, ದಾಸನಾಗಿದ್ದಾನೆ, ಪಾಪದ ಮಾತನ್ನ ಕೇಳ್ತಾನೆ. ರೋಮ 6:23 ಪೌಲ ಇದೇ ಒಂದು ಸಾಮ್ಯವನ್ನ ತೆಗೆದುಕೊಂಡು ಪಾಪ ಮಾಡುವನು ಗುಲಾಮನು, ಆದ್ರೆ ಪಾಪ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಏನ್ ಸಿಗ್ತದೆ ಎಂಬುದಾಗಿ ಆತನ ಹೇಳ್ತಾನಂದ್ರೆ ಮರಣ ಅನ್ನುವಂಥದ್ದು ಸಿಗ್ತದೆ. ಮರಣ ಅನ್ನುವಂಥದ್ದು ಸಿಗ್ತದೆ. ಈ ಲೋಕದಲ್ಲಾಗಿರಬಹುದು, ಅವನ ಆತ್ಮ ಬರುವಂಥ ಲೋಕದಲ್ಲಾಗಿರಬಹುದು, ಆ ಮರಣಕ್ಕೆ ವಿಧೇಯನಾಗಬೇಕು. ಬರುವಂಥ ಲೋಕ ಅಂತ ಹೇಳಿದ್ರೆ ದೇವರ ನ್ಯಾಯ ತೀರ್ಪು ಆಗುವಂಥ ಆ ನರಕದಲ್ಲಿ ಅವನ ಆತ್ಮ ಸಾಯಬೇಕಾಗತ್ತೆ. ಪ್ರಿಯರೇ, ಪಾಪ ಮಾಡುವಂಥವನು ಪಾಪಕ್ಕೆ ಗುಲಾಮನಾಗಿದ್ದಾನೆ. ಸೊ ಇದು ಯೇಸು ತಿಳಿಸಿದಂಥ ಸಂಗತಿ. ಸೊ ಅನೇಕರು ನೀವು ಪಾಪದ ವಿಷಯದಲ್ಲಿ ಯೋಚಿಸುವಾಗ ನೀವು ಪಾಪಕ್ಕೆ ಗುಲಾಮರಾಗಿದ್ದೀರೋ ಇಲ್ಲವೋ ಅನ್ನೋದನ್ನ ನೀವು ಯೋಚಿಸಬೇಕು. ಯಾವ ಪಾಪ ನೀವು ಬಿಡಕ್ಕೆ ಆಗತ್ತಾ ಇಲ್ಲವೋ, ಅದನ್ನ ಮಾಡ್ತಾನೆ ಇದ್ದೀರೋ, ಆ ಪಾಪದ ಮಾತನ್ನ ಕೇಳ್ತಾ ದೇವ್ರ ಮಾತನ್ನ ಮಾಡಬೇಕಂದ್ರು ಅದನ್ನ ಪಕ್ಕಕ್ಕಿಟ್ಟು ಪಾಪದ ಮಾತನ್ನ ಕೇಳ್ತಾ ಇದ್ದೀರಿ ಅನ್ನೋದನ್ನ ಯೋಚನೆ ಮಾಡಿ. ಯೇಸು ಹೇಳ್ತಾ ಬಂದ್ರು, ಪಾಪ ಮಾಡುವವನು ಪಾಪಕ್ಕೆ ಗುಲಾಮನಾಗಿದ್ದಾನೆ. ಸೊ ಇದು ಯೇಸು ಹೇಳಿದಂಥ ಮೊದಲನೆಯ ಸತ್ಯವಾದಂಥ ಸಂಗತಿ. ಎರಡನೆಯದು, ಯೇಸು ಸತ್ಯವಾಗಿ ಹೇಳಲಿಕ್ಕೆ ಹೊರಟಂಥ ಎರಡನೇ ವಿಷಯ ಕುರಿತು ಯಾವುದಂತ ಹೇಳಿದ್ರೆ ರಕ್ಷಣೆಯ ಕುರಿತು. ಈಗಾಗಲೇ ನಾನು ಹೇಳಿದೆ, ಪಾಪಕ್ಕೆ ಗುಲಾಮನಾಗಿದ್ದಾನೆ, ಅದಕ್ಕೆ ಮರಣ ಅನ್ನುವಂಥದ್ದು
ಅನಂತರ ಫಲವಾಗಿ ಅವನಿಗೆ ದೊರೀತದೆ. ಎರಡನೇದು, ಯೇಸು ನಿಜವಾಗ್ಲೂ ಹೇಳಿದಂಥ ಎರಡನೇ ವಿಷಯ ಯಾವುದಂತ ಹೇಳಿದ್ರೆ ರಕ್ಷಣೆಯ ವಿಷಯ. ರಕ್ಷಣೆಯ ವಿಷಯ. ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯ ಯೋಹಾನ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೀಗೆ ಆತನು ಹೇಳ್ತಾನೆ. ಯೋಹಾನ 3ನೇ ಅಧ್ಯಾಯ 3ನೇ ವಾಕ್ಯ. ನಿಜವಾಗಲು, ಯೇಸು ಉತ್ತರಿಸಿ ಹೇಳಿದ್ದು, ನಿಜವಾಗಲು ನಾನು ನಿಮಗೆ ಹೇಳುತ್ತೇನೆ, ಒಬ್ಬನು ದೇವರ ರಾಜ್ಯವನ್ನು ನೋಡಬೇಕಂದ್ರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಟ್ರೂಲಿ ಐ ಸೇ ಟು ಯು, ಅನ್ಲೆಸ್ ಒನ್ ಇಸ್ ಬಾರ್ನ್ ಅಗೈನ್ ಹಿ ಕೆನಾಟ್ ಸಿ ದ ಕಿಂಗ್ಡಮ್ ಆಫ್ ಗಾಡ್. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಸೊ ಇನ್ನು ಕೆಲವು ವಾಕ್ಯವನ್ನ ಅದರಲ್ಲಿ ಯೋಹಾನನು ಯೇಸು ಹೇಳಿದ್ದನ್ನು ತಿಳಿಸ್ತಾನೆ. 5ನೇ ವಾಕ್ಯದಲ್ಲೂ ಕೂಡ ಟ್ರೂಲಿ ಐ ಸೇ ಟು ಯು, Jesus answered, truly I say to you, unless one is born of water and the Spirit, he cannot enter the kingdom of God. ನಿಜವಾಗಲು ನಾನು ನಿನಗೆ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಪ್ರವೇಶಿಸಲಾರ. ಯೇಸು ಹೇಳ್ತಾ ಇರುವಂಥದ್ದು. ಹಾಗಾದರೆ ರಕ್ಷಣೆ ಅನ್ನುವಂಥ ವಿಷಯ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ, ಅದರಲ್ಲಿ ಪ್ರವೇಶಿಸುವಂಥ ಒಂದು ವಿಷಯ. ಹಾಗಾದರೆ ಹೇಗೆ ಅಲ್ಲಿಗೆ ಪ್ರವೇಶ ಹೊಂದುವುದು ಅನ್ನೋದ್ರ ವಿಷಯವನ್ನ ಯೇಸು ಸ್ವಾಮಿ ಹೇಳ್ತಾ ಅದರಲ್ಲಿ ಬರ್ತಾನೆ. ಇನ್ನೂ ಕೆಲವು ವಾಕ್ಯಗಳನ್ನು ನಾನು ನಿಮಗಾಗಿ ಓದ್ತೇನೆ. ಯೋಹಾನ 5:24. ಯೋಹಾನ 5:24. ಅಲ್ಲಿ ಯೇಸು ಹೇಳ್ತಾರೆ, ನಿಜವಾಗ್ಲೂ ನಾನು ನಿಮಗೆ ಹೇಳುತ್ತೇನೆ, ಯಾರಾದರೂ ನನ್ನ ಮಾತನ್ನ ಕೇಳಿ ನನ್ನನ್ನು ಕಳಿಸಿದವನನ್ನು ನಂಬಿದರೆ ಅವನಿಗೆ ನಿತ್ಯ ಜೀವ ಉಂಟು, ಆತನಿಗೆ ದಂಡನೆ ಆಗೋದು. he does not come into judgment, ನ್ಯಾಯ ತೀರ್ಪಿಗೆ ಅವನು ಬರೋದಿಲ್ಲ, but has passed from death to life, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳೋದನ್ನ ನಾವು ನೋಡ್ತೇವೆ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹಾಗೆ ಇನ್ನೊಂದು ವಾಕ್ಯವನ್ನು ಕೂಡ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಯೋಹಾನ 6:53. ಯೋಹಾನ 6:53. ಅಲ್ಲಿ ಹೀಗೆ ಇದೆ, ಯೇಸು ಅವರಿಗೆ ಹೇಳಿದರು, ನಿಜವಾಗಲು ನಾನು ನಿಮಗೆ ಹೇಳುತ್ತೇನೆ, ನನ್ನ ಶರೀರವನ್ನು, ಮನುಷ್ಯಪುತ್ರನ ಶರೀರವನ್ನು ರಕ್ತವನ್ನು ತಿನ್ನದ ಹೊರತು ನಿಮ್ಮಲ್ಲಿ ಜೀವವಿಲ್ಲ. ಟ್ರೂಲಿ ಐ ಸೇ ಟು ಯು, ಅನ್ಲೆಸ್ ಯು ಈಟ್ ದಿ ಫ್ಲೆಶ್ ಆಫ್ ದಿ ಸನ್ ಆಫ್ ಮ್ಯಾನ್ ಅಂಡ್ ಡ್ರಿಂಕ್ ಹಿಸ್ ಬ್ಲಡ್, ಯು ಹ್ಯಾವ್ ನೋ ಲೈಫ್. ಮನುಷ್ಯ ಕುಮಾರನ ದೇಹವನ್ನು ರಕ್ತವನ್ನು ತಿನ್ನದೆ ಕುಡಿಯದೆ ನಿಮಗೆ ಜೀವವಿಲ್ಲ. ಪ್ರಿಯರೇ, ಇನ್ನೊಂದು ರಕ್ಷಣೆಗೆ ಸಂಬಂಧಪಟ್ಟಂಥ ಇನ್ನೊಂದು ವಾಕ್ಯವನ್ನು ಕೂಡ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಯೋಹಾನ 8:51. ಯೋಹಾನ 8:51. ನಿಜವಾಗಲು ನಾನು ನಿಮಗೆ ಹೇಳುತ್ತೇನೆ, ಇಫ್ ಎನಿವನ್ ಕೀಪ್ಸ್ ಮೈ ವರ್ಡ್, ಯಾರಾದರೂ ನನ್ನ ಮಾತಿಗೆ ವಿಧೇಯರಾದರೆ, ಕೈಗೊಂಡು ನಡೆದರೆ, ಅವನು ಮರಣವನ್ನ ಕಾಣೋದಿಲ್ಲ. ಹಿ ವಿಲ್ ನೆವರ್ ಸಿ ಡೆತ್, ಯಾವಾಗಲೂ ಅಥವಾ ಎಂದಿಗೂ ಮರಣವನ್ನ ಕಾಣೋದಿಲ್ಲ. ಪ್ರಿಯರೇ, ಈ ಎಲ್ಲ ವಾಕ್ಯಗಳನ್ನು ನಾವು ಒಂದು ಸಾರಾಂಶ, ಇದಕ್ಕೆ ಎಲ್ಲ ವಾಕ್ಯಗಳನ್ನು ಸೇರಿಸಿ ಒಂದು ಸಾರಾಂಶ ಹೇಳೋದಾದ್ರೆ, ನಮಗೆ ರಕ್ಷಣೆ ಕುರಿತು ಗೊತ್ತಾಗೋದೇನೆಂದ್ರೆ, ದೇವರ ರಾಜ್ಯ, ನಾವಿರುವಂಥ ಈ ರಾಜ್ಯ ಮನುಷ್ಯರ ಒಂದು ರಾಜ್ಯ, ದೇವರು ನಮ್ಮ ಸ್ವಾಧೀನಕ್ಕೆ ಕೊಟ್ಟಂಥ ಒಂದು ರಾಜ್ಯ. ಆದರೂ ಕೂಡ ದೇವರು ಇದನ್ನು ಆಳ್ತಾ ಇದ್ದಾನೆ. ಆದರೆ ಸಂಪೂರ್ಣವಾಗಿ ದೇವರು ಎಲ್ಲವನ್ನ ತನ್ನ ಹೊತ್ತೊಟ್ಟಿಗೆ ತೆಗೆದುಕೊಳ್ಳುವಂಥ ಒಂದು ರಾಜ್ಯ ಇದೆ. ಆ ರಾಜ್ಯದಲ್ಲಿ ಪ್ರವೇಶಿಸುವಂಥ, ಆ ರಾಜ್ಯಕ್ಕೆ ಹೋಗುವಂಥ ಅವರು ಯಾರಂದರೆ ರಕ್ಷಣೆ ಹೊಂದಿದಂಥವರು. ಹಾಗೆ ಹೋಗಬೇಕು ಅನ್ನುವಂಥ ಪ್ರಕ್ರಿಯೆಗೆ ರಕ್ಷಣೆ ಎಂಬುದಾಗಿ ಕರೆದು
ಅದಕ್ಕೆ ಎಂಟರ್ ಆಗಬೇಕಂದ್ರೆ, ಪ್ರವೇಶಿಸಬೇಕಂದ್ರೆ ಒಂದು ನೆಸೆಸಿಟಿ ಇದೆ, ಒಂದು ಅಗತ್ಯತೆ ಇದೆ. ಏನಂತ ಹೇಳಿದ್ರೆ ಹೊಸದಾಗಿ ಹುಟ್ಟಬೇಕು, ಒಂದು ಜನ್ಮ ಅಲ್ಲಿ ನಡೆಯಬೇಕು, ಒಂದು ಹೊಸದಾದಂಥ ಒಂದು ಜನ್ಮ ನಡೆಯಬೇಕು. ಹೇಗೆ ಇದಾಗತ್ತೆ ಅಂತ ಹೇಳಿದ್ರೆ, ನಾವು ಹಾಗೆ 3ನೇ ಅಧ್ಯಾಯವನ್ನು ಓದ್ತಾ ಬಂದಾಗ ನಮಗೆ ಅರ್ಥ ಆಗೋದೇನೆಂದ್ರೆ, ಕಳಿಸಿದಾತನನ್ನು ನಂಬಬೇಕು, ಹಾಗೆಯೇ ಯೇಸುವನ್ನ ನಂಬಬೇಕು. ಯೇಸು ಇಲ್ಲದೆ ಇದ್ದರೆ ಜೀವವಿಲ್ಲ. ಯೇಸು ಅನ್ನುವಂಥ ವ್ಯಕ್ತಿಯನ್ನ ಸ್ವೀಕರಿಸದೇ ಇದ್ದರೆ ಜೀವವನ್ನ ಕಾಣೋದಿಲ್ಲ. ಅವನು ಹೊಸದಾದಂಥ ಹುಟ್ಟು, ಏನು ಜೀವ ಹೊಸದಾದಂಥದ್ದು ಒಂದು ಸೃಷ್ಟಿ ಆಗತ್ತೋ ಆ ವ್ಯಕ್ತಿಯಲ್ಲಿ ಯೇಸು ಇಲ್ಲದೇನೆ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸುವಲ್ಲಿ ನಂಬಿಕೆ ಇಡಬೇಕು. ಯೇಸುವಲ್ಲಿ ನಂಬಿಕೆ ಇಡುವಂಥ ಸಮಯದಲ್ಲಿ ಕಳಿಸಿದಾತನನ್ನ ನಂಬಬೇಕು. ತಂದೆಯಾದ ದೇವರು, ಮಗನಾದಂಥ ದೇವರು ಯೇಸು ಕ್ರಿಸ್ತನನ್ನ ನಂಬಬೇಕು ಎಂಬುದಾಗಿ ನಾವು ನೋಡ್ತೇವೆ. ಯೇಸುವನ್ನ ನಂಬಿದವನು, ಯೇಸು ಹೇಳಿದ್ರು, ನನ್ನನ್ನು ನೋಡಿದವನು ತಂದೆಯನ್ನ ನೋಡಿದ. ಯೇಸುವನ್ನ ಸ್ವೀಕರಿಸೋದಾದ್ರೆ ತಂದೆಯನ್ನು ಕೂಡ ಸ್ವೀಕರಿಸಿದ್ದಾರೆ. ಸೊ ಹಾಗಾಗಿ ಅಲ್ಲಿ ನಂಬಿಕೆ ಅನ್ನುವಂಥ ಒಂದು ಅಂಶ ನಮಗೆ ರಕ್ಷಣೆಗೆ ಬಹಳ ಬಹಳ ಅವಶ್ಯ ಎಂಬುದಾಗಿ ಯೇಸು ತಿಳಿಸ್ತಾರೆ. ಅದಾದ ಮೇಲೆ ಯೇಸು ಹೇಳಿದ್ರು, ಹಾಗೆ ನಂಬುವಂಥವನು ಅವನು ಮರಣಕ್ಕೆ, ನ್ಯಾಯ ತೀರ್ಪಿಗೆ ಅವನು ಸೇರೋದಿಲ್ಲ, ಅವನಲ್ಲಿ ಜೀವವಿರ್ತದೆ, ಅವನು ಜೀವಕ್ಕೆ ಸೇರಿಸಲ್ಪಡ್ತಾನೆ. ಸರಿಸಮಾನವಾಗಿಯೇ ದೇವರ ರಾಜ್ಯಕ್ಕೆ ಸರಿಸಮಾನವಾಗಿಯೇ ಮತ್ತೊಂದು ಸಮಾನಾರ್ಥಕ ಪದವಾಗಿ ನಿತ್ಯ ಜೀವ ಅನ್ನುವಂಥದ್ದು ಕೂಡ, ದೇವರೊಂದಿಗೆ ಜೀವಿಸುವುದು ಅನ್ನುವಂಥ ಒಂದು ಪದ ಬಳಕೆ ಬೈಬಲಲ್ಲಿ ಆಗಿದೆ. ಅದಕ್ಕೆ ಜೀವಕ್ಕೆ ಸೇರುವವನು ಎಂಬುದಾಗಿ ಕೂಡ ಯೇಸು ಅದನ್ನ ಹೆಸರಿಸ್ತಾರೆ. ಹಾಗಾದ್ರೆ ಜೀವಕ್ಕೆ, ದೇವರೊಂದಿಗೆ ದೇವರ ರಾಜ್ಯಕ್ಕೆ ಪ್ರವೇಶಿಸುವಂಥದ್ದು ಯೇಸುವಿನ ಮೇಲೆ ಇರುವಂಥ ನಂಬಿಕೆ ಮುಖಾಂತರವಾಗಿ. ಸೊ ಯೇಸು ಅದಕ್ಕಾಗಿ ಈ ಲೋಕಕ್ಕೆ ಬಂದನು, ನಿಮಗಾಗಿ ನನಗಾಗಿ ತನ್ನ ಮೂಲ್ಯವಾದ ಪ್ರಾಣ, ನಾವು ಮಾಡಿದ ಪಾಪದ ಶಿಕ್ಷೆಗಾಗಿ ಆತನು ಹೊತ್ತು ಸತ್ತು 3ನೇ ದಿನ ಎದ್ದು ಜೀವಂತನಾಗಿ ಲೋಕಕ್ಕೆ ಸಂದೇಶವನ್ನು ತಿಳಿಸ್ರಿ, ನನ್ನ ನಾಮದಲ್ಲಿ ನಂಬಿಕೆ ಇಡೋರಿಗೆ ಪಾಪ ಕ್ಷಮಾಪಣೆ ಇದೆ, ನಿತ್ಯ ಜೀವ ಇದೆ ಎಂಬುದಾಗಿ ಯೇಸು ಹೇಳ್ತಾ ಬಂದರು. ಹಾಗಾದರೆ ರಕ್ಷಣೆ ವಿಷಯವಾದಂಥ ಮುಖ್ಯವಾದಂತಹ ಸಂದೇಶವನ್ನು ಕೂಡ ಯೇಸು ಜನರೊಟ್ಟಿಗೆ ನಿಜವಾಗ್ಲೂ ತಿಳಿಸಿದರು. ಪ್ರಿಯರೇ, ನಿಮ್ಮ ರಕ್ಷಣೆ ಬಹಳ ಅಮೂಲ್ಯ. ಅದಕ್ಕೆ ಯೇಸು ಸ್ವಾಮಿ ನಿಜವಾಗ್ಲೂ ಅದನ್ನು ಬಯಲ್ಪಡಿಸಿದನು. ಪಾಪದ ಕುರಿತು ಯೇಸು ನಿಜವಾಗ್ಲೂ ಬಯಲ್ಪಡಿಸಿದ್ರು, ರಕ್ಷಣೆಯ ಕುರಿತು ನಿಜವಾಗ್ಲೂ ಬಯಲ್ಪಡಿಸಿದ್ರು. 3ನೇದು ಯೇಸುವಿನ ಕುರಿತು ಅಥವಾ ಯೇಸುವಿನ ದೈವತ್ವದ ಕುರಿತು, ಯೇಸುವಿನ ಸ್ವರ್ಗಾರೋಹಣದ ಕುರಿತು ಕೂಡ ಯೇಸು ನಿಜವಾಗ್ಲೂ ತಿಳಿಸ್ತಾ ಬಂದ್ರು. ಹಾಗಾದ್ರೆ ಯೇಸುವಿನ ಕುರಿತು ಏನು ತಿಳಿಸ್ತಾ ಬಂದ್ರು ಅದನ್ನು ಕೂಡ ನಾವು ನೋಡ್ತಾ ಬರೋಣ. ಯೋಹಾನ 5:19 ಅಲ್ಲಿ ನಾವು ನೋಡ್ತೇವೆ, ಯೇಸು ಹೀಗೆ ಹೇಳ್ತಾರೆ, ಸೊ ಜೀಸಸ್ ಸೆಡ್ ಟು ದೆಮ್. ಆ ಹಿಂದಿನ ವಾಕ್ಯದಲ್ಲಿ ಹೀಗೆ ಇದೆ, ಯೇಸು ದೇವರಿಗೆ ಸಮಾನ ಮಾಡಿಕೊಂಡನು ಎಂಬುದಾಗಿ ಆ ಜನರುಗಳು ಅನ್ಕೊಳ್ತಾ ಇರುವಂಥ, ಸಾಯಿಸಬೇಕು ಅನ್ನುವಂಥ ಸಮಯದಲ್ಲಿ ಯೇಸು ಹೀಗೆ ಹೇಳಿದ್ರಂತೆ, ನಿಜವಾಗ್ಲೂ ಐ ಸೇ ಟು ಯು, ನಾನು ನಿಮ್ಗೆ ಹೇಳ್ತೇನೆ, ದ ಸನ್ ಕ್ಯಾನ್ ಡೂ ನಥಿಂಗ್ ಆಫ್ ಹಿಸ್ ಓನ್ ಅಕಾರ್ಡ್ ಬಟ್ ಓನ್ಲಿ ವಾಟ್ ಹಿ ಸೀಸ್ ದ ಫಾದರ್ ಡೂಯಿಂಗ್. ಸೊ ಯೇಸು ಹೇಳ್ತಾರೆ, ಮಗನು ಏನೂ ಮಾಡೋದಕ್ಕಾಗೋದಿಲ್ಲ, ದೇವರು ತಂದೆಯ ಮಾಡಿದಂಥದ್ದನ್ನು ನೋಡಿಯೇ ಆತನು ಮಾಡ್ತಾನೆ. ಈ ಒಂದು ಸಂದರ್ಭ, ಈ ಮಾತುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಹಿಂದಿನ ವಾಕ್ಯಕ್ಕೆ ಜೋಡಣೆ ಮಾಡಿಯೇ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಹೂದ್ಯರು ಅನ್ಕೊಳ್ತಾ ಇದ್ದಾರೆ, ಈತನು ಹೇಗೆ ದೇವರಿಗೆ ತನ್ನನ್ನು ಸಮ ಮಾಡಿಕೊಳ್ಳುತ್ತಾನೆ, ಯಾಕೆ ಹಾಗೆ ಸಮ ಮಾಡಿಕೊಳ್ತಾ ಇದ್ದಾನೆ ಅಂತ ಹೇಳಿ, ಈತನು ಮಾಡ್ಕೊಳ್ಳೋದು ಸರಿ ಇಲ್ಲ ಅಂತ ಹೇಳಿ ಯೇಸುವನ್ನ ಕೊಲ್ಲಬೇಕು ಅಂತ ಸಮಯದಲ್ಲಿಯೇ ಒಂದು ನಿಜವಾದಂಥ ಒಂದು ರೆವಲೇಷನ್, ಒಂದು ಸತ್ಯವನ್ನ ಬಿಚ್ಚಿಡ್ತಾ ಇದ್ದಾನೆ. ಅದೇನಂತ ಹೇಳಿದ್ರೆ, ನಾನು ದೇವರು ಒಂದೇ, ಯಾಕಂದ್ರೆ ಆತನು ಮಾಡಿದಂಥ ಕಾರ್ಯಗಳನ್ನ ನಾನು ಮಾಡ್ತೇನೆ, ಆತನು ಮಾಡಿದಂಥ ಕಾರ್ಯಗಳನ್ನ ನಾನು ಮಾಡ್ತೇನೆ, ತಂದೆ ಮಾಡಿದಂಥ ಕಾರ್ಯಗಳನ್ನ ಮಗನ್ ಮಾಡ್ತಾ ಇದ್ದಾನೆ, ಅಲ್ಲಿ ನೋಡಿ ಆತನು ಮಾಡ್ತಾನೆ, ಅದನ್ನ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಬಂದನು. ಅದಕ್ಕೆ ಒಂದು ಉದಾಹರಣೆಗೆ ಹೇಳ್ತಾನೆ, ತಂದೆ ಸತ್ತವರನ್ನ ಎಬ್ಬಿಸ್ತಾನೆ, ಜೀವನ ಕೊಡ್ತಾನೆ. ಸೊ ಆಲ್ಸೋ ದ ಸನ್ ಗಿವ್ಸ್ ಲೈಫ್, ಹಾಗೆ ಮಗನು ಕೂಡ ಜೀವವನ್ನ ಕೊಡುತ್ತಾನೆ. ಆಮೇಲೆ ಹೇಳ್ತಾನೆ, ಸೊ ಹಾಗಾಗಿ ಯೇಸು ಕ್ರಿಸ್ತನು ತನ್ನ ದೈವತ್ವದ ಬಗ್ಗೆ ಅವರಿಗೆ ಸತ್ಯವನ್ನ ಬಿಚ್ಚಿಡ್ತಾ ಇದ್ದಾನೆ. ಯಾರು ಅನ್ಕೊಂಡಿದ್ದೀರಿ ನನ್ನ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆತನು ಎಸ್ ಐ ಆಮ್ ಗಾಡ್ ಅನ್ನುವಂಥ ಒಂದು ಸಂದೇಶವನ್ನ, ರವಾನೆಯನ್ನ ಆತನು ಮಾಡ್ತಾ ಇದ್ದಾನೆ.
ಆತನ ಬಾಯಲ್ಲಿ ನಾನು ದೇವರು ಎಂಬುದಾಗಿ ಹೇಳದೇ ಇದ್ರು ಅವರಿಗೆ ಸೂಚನೆಯನ್ನ, ಗುರುತುಗಳನ್ನ ಹೇಳ್ತಾ ಇದ್ದಾನೆ. ನನ್ನನ್ನು ಈಕ್ವಲ್ ಆಗಿ ಯಾಕೆ ಕಾಣಬೇಕು ಅಂತ ಹೇಳಿದ್ರೆ, ಎಸ್, ತಂದೆ ಮಾಡಿದ ಕಾರ್ಯಗಳನ್ನು ನಾನು ಕೂಡ ಮಾಡ್ತಾ ಇದ್ದೇನೆ. ಆ ನಂತರ 23ನೇ ವಾಕ್ಯದಲ್ಲಿ 5:23 ಯೋಹಾನ 5:23 ಹೇಳ್ತಾನೆ, ತಂದೆಯ ಚಿತ್ತ ಏನು ಗೊತ್ತಾ? ಮಗನನ್ನ ನೀವು ಗೌರವಿಸಬೇಕು. ತಂದೆಯನ್ನ ಗೌರವಿಸಿದ ಪ್ರಕಾರ ನೀವು ಮಗನನ್ನ ಗೌರವಿಸಬೇಕು. ದಟ್ ಆಲ್ ಮೇ ಹಾನರ್ ದ ಸನ್ ಜಸ್ಟ್ ಆಸ್ ದೇ ಹಾನರ್ ದ ಫಾದರ್. ಇದು ತಂದೆಯ ಚಿತ್ತ, ಇದು ತಂದೆಯ ಚಿತ್ತ ಎಂಬುದಾಗಿ ಆತನು ಹೇಳ್ತಾನೆ. ಪ್ರಿಯರೇ, ಯೇಸು ಆತನು ಮನುಷ್ಯನೆಂಬುದಾಗಿ ನೆನಪು ಮಾಡಿಕೊಳ್ಳುವಾಗ ಆತನು 100% ಮನುಷ್ಯನೇ, ಆದರೆ 100% ಆತನು ನಿಜವಾಗ್ಲೂ ಆತನು ದೇವರಾಗಿದ್ದಾನೆ. ಆತನು ದೇವರಾಗಿದ್ದಾನೆ ನಿಜವಾಗ್ಲೂ. ಆತನು ನಿಜವಾಗ್ಲೂ ಮನುಷ್ಯನಾಗಿ ಈ ಲೋಕದಲ್ಲಿ ಇದ್ದನು, ಅದೇ ಸಮಯದಲ್ಲಿ ಆತನು ದೇವರಾಗಿ ಕೂಡ ಇದ್ದನು. ಈ ಸತ್ಯಾರ್ಥವನ್ನ ನಾವು ಗ್ರಹಿಸಲೇಬೇಕು. ಅದಕ್ಕೆ ಯೋಹಾನ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲೇ ಹೇಳ್ತಾನೆ, ಆದಿಯಲ್ಲಿ, ಆದಿಕಾಂಡದ ಆದಿಯನ್ನ ತೆಗೆದುಕೊಂಡು ಆತನು ಹೇಳ್ತಾನೆ, ಆದಿಯಲ್ಲಿ ವಾಕ್ಯವಿದ್ದನು, ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು, ಆ ವಾಕ್ಯವೇ ದೇವರಾಗಿದ್ದನು. ಅದೇ ಯೋಹಾನ 1ನೇ ಅಧ್ಯಾಯದ 1ನೇ ವಾಕ್ಯ ಹೇಳಿದ ನಂತರ 14ನೇ ವಾಕ್ಯದಲ್ಲಿ ಹೇಳ್ತಾನೆ, ಆ ವಾಕ್ಯವೆಂಬುವವನು ನರಾವತಾರವನ್ನೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ಬಂದ. ಯೋಹಾನನ ಸ್ವಂತ ಅನುಭವವನ್ನು ಹಂಚಿಕೊಂಡು ಹೇಳ್ತಾನೆ, ಆತನಲ್ಲಿ ಪರಿಪೂರ್ಣವಾದಂಥ ಕೃಪೆಯನ್ನ, ಸತ್ಯವನ್ನ ನಾವು ನೋಡಿದೆವು. ಸೊ ಫಸ್ಟ್ ಹ್ಯಾಂಡ್ ವಿಟ್ನೆಸ್ಗಳಾಗಿ ಯೇಸು ಸ್ವಾಮಿ ಜೊತೆಗಿದ್ದಂಥ ಶಿಷ್ಯರು ಹೇಳಿದ್ದು, ಫುಲ್ ಆಫ್ ಗ್ರೇಸ್ ಆ್ಯಂಡ್ ಟ್ರೂತ್, ನಾವು ಕಣ್ಣಾರೆ ಕಂಡು ನಾವು ಕಿವಿಯಾರೆ ಕೇಳಿದ್ದೇವೆ. ಪ್ರಿಯರೇ, ಆತನು ಸತ್ಯವಾದಂಥ ಮಾತನ್ನು ತಿಳಿಸ್ತಾ ಇದ್ದಾನೆ. ತನ್ನ ಬಗ್ಗೆ ತಾನು ರಿವೀಲ್ ಮಾಡ್ತಾ ಇದ್ದಾನೆ. ಹಿ ಈಸ್ ಗಾಡ್ ಎಂಬುದಾಗಿ ಯೇಸು ತನ್ನ ಬಗ್ಗೆ ಹೇಳ್ತಾ ಬರುವಂಥವನಾಗಿದ್ದಾನೆ. ಯೋಹಾನ 5:25 ನಾವು ನೋಡ್ತೇವೆ, ಅಲ್ಲಿ ಹೇಳ್ತಾನೆ, ಒಂದು truly I say to you, an hour is coming and is now here when the dead will hear the voice of the Son of God, and those who hear will live. ಯೇಸು ತನ್ನ ದೈವತ್ವದ ಬಗ್ಗೆ ಲೋಕದಲ್ಲಿದ್ದಾಗ ತಿಳಿಸೋದು ಮಾತ್ರವಲ್ಲ, ಆತನ ಬರುವಿಕೆ ಬಗ್ಗೆ ಕೂಡ ತಿಳಿಸ್ತಾ ಬರ್ತಾನೆ. ಒಂದು ದಿನ ನಾನು ಬರ್ತೇನೆ, ಆಗ ನಾನು ಬಂದಾಗ ಸತ್ತವರು ನನ್ನ ಶಬ್ದವನ್ನ ಕೇಳ್ತಾರೆ, ಅವರು ಶಬ್ದವನ್ನ ಕೇಳಿ ಅವರು ಎದ್ದು ಜೀವಿಸ್ತಾರೆ. ಇದು ಯೇಸು ಸ್ವಾಮಿ ಪುನರುತ್ಥಾನಕ್ಕೆ ಸಂಬಂಧಪಟ್ಟಂಥ ತನ್ನ ಬರುವಾಗ ಪುನರುತ್ಥಾನ ಆಗ್ತದೆ. ಯೇಸುವನ್ನ ನಂಬಿದಂಥವರು ಅವರು ಜೀವಕ್ಕೆ ಸೇರಿಸಲ್ಪಡ್ತಾರೆ, ನಂಬದೇ ಇರುವಂಥವರು ನಿತ್ಯವಾದಂಥ ನ್ಯಾಯ ತೀರ್ಪಾದಂಥ ಮರಣಕ್ಕೆ ಸೇರಿಸಲ್ಪಡ್ತಾರೆ. ಸೊ ಪ್ರಿಯರೇ, ನನ್ನ ಸಮಯ ಇಲ್ಲಿಗೆ ನಾನು ಮುಗಿಸೋದಕ್ಕೆ ಒತ್ತಾಯ ಮಾಡ್ತಾ ಇದ್ದೆ. ಆದರೆ ನಿಜವಾಗ್ಲೂ ಯೇಸು ಸ್ವಾಮಿ ಹೇಳಿದಂಥ ಇನ್ನೂ ಕೆಲವು ವಿಷಯಗಳು ಉಂಟು. ಆದರೆ ಅದರಲ್ಲಿ 3 ವಿಷಯಗಳನ್ನು ನಾನು ತಿಳಿಸಿದ್ದೇನೆ. ಯೇಸು ಪಾಪದ ಕುರಿತು ತಿಳಿಸ್ತಾ ಬಂದರು. ಪಾಪ ಮಾಡುವನು ಪಾಪಕ್ಕೆ ಗುಲಾಮನಾಗಿದ್ದಾನೆ, ಅದರ ಮಾತನ್ನ ಕೇಳ್ತಾ ಇದ್ದಾನೆ. ಹಾಗೆ ಕೇಳ್ತಾ ಹೋದ್ರೆ ಕೊನೆಗೆ ಸಿಗೋದು ಮರಣ. ಯೇಸು ಅನಂತರ ರಕ್ಷಣೆ ಕುರಿತು ಹೇಳ್ತಾ ಬಂದ್ರು. ಈ ರಕ್ಷಣೆ ಅನ್ನುವಂಥದ್ದು ದೇವರ ರಾಜ್ಯದಲ್ಲಿ ಸೇರುವಂಥದ್ದು. ಹಾಗೆ ಸೇರುವುದಕ್ಕೆ ಏನು ಮಾಡಬೇಕಂದ್ರೆ ಒಂದು ಜನ್ಮ ಬೇಕು. ಆ ಜನ್ಮ ಎಲ್ಲಿಂದ ಪ್ರಾರಂಭ ಆಗ್ತದಂದ್ರೆ ಯೇಸುವಲ್ಲಿ ಇಡುವಂತಹ ನಂಬಿಕೆಯಿಂದ ಅದು ಪ್ರಾರಂಭ ಆಗ್ತದೆ. ಅದಾದ ನಂತರ ನಾವು ನೋಡ್ತಾ ಬಂದ್ವಿ, ಯೇಸು ತನ್ನ ಬಗ್ಗೆ ಹೇಳ್ತಾ ಬಂದ್ರು. ತಾನು ಯಾರು ಅಂತ ಹೇಳಿದ್ರೆ ಅವರ ಅಪಾರ್ಥಗಳಿಗೆ ತಾನು ಉತ್ತರ ಕೊಟ್ಟು ಹೇಳಿದ್ನು, ನಾನು ತಂದೆ ಒಂದಾಗಿದ್ದೇವೆ, ನಾನಿಲ್ಲದೆ ಇದ್ದರೆ ನಿಮ್ಮಲ್ಲಿ ಜೀವವಿಲ್ಲ. ಪ್ರಿಯರೇ, ನೀವು ಯೇಸು ಸ್ವಾಮಿಯನ್ನ ನಂಬಬೇಕು ಎಂತಲೇ ಯೋಹಾನನು ನಿಮಗೆ ನಿತ್ಯ ಜೀವ ಇದೆ ಎಂಬುದಾಗಿ, ಯೇಸುವಿನಲ್ಲಿ ನಿತ್ಯ ಜೀವ ಇದೆ ಎಂಬುದಾಗಿ ತಿಳಿಬೇಕಂತಲೇ ಯೋಹಾನ ಸುವಾರ್ತೆ ಪತ್ರಿಕೆಗಳನ್ನು ಬರೆದು. ನಾನು ಕೂಡ ಈ ಸಂದೇಶ ಹೇಳ್ತಾ ಇರೋದು, ನಿಮಗೆ ನಿತ್ಯ ಜೀವ ಉಂಟಾಗಬೇಕು, ನೀವು ದೇವರೊಂದಿಗೆ ಜೀವಿಸುವಂಥವರಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಮಾತುಗಳನ್ನು ತಿಳಿಸಿದ್ದೇನೆ. ಅದು ಸಾಧ್ಯವಾಗಬೇಕಂದ್ರೆ ನಿಮ್ಮ ಪಾಪದ ಮಾತನ್ನ ಕೇಳೋದು ಬಿಟ್ಟು ಯೇಸುವಿನ ಮಾತನ್ನ ಕೇಳ್ರಿ. ಆತನು ದೇವರಾಗಿದ್ದಾನೆ, ಆತನ ನಂಬುವುದಾದರೆ ನಿಮಗೆ ಆ ಜೀವ, ಆ ದೇವರ ರಾಜ್ಯ ದೊರೀತದೆ. ಪ್ರಿಯರೇ, ಪುನರುತ್ಥಾನ ಆದಂಥ ಸಂದರ್ಭದಲ್ಲಾಗಿರಬಹುದು, ಸೊ ನಿಮಗೆ ಆ ಒಂದು ಜೀವಕ್ಕೆ ಪ್ರವೇಶ ದೊರೀತದೆ. ಹಾಗಾದ್ರೆ ನನ್ನನ್ನು ಕೇಳ್ತಾ ಇರುವಂಥವ್ರೆ, ನಿಮ್ಮ ಜೀವಿತಗಳನ್ನ ಯೇಸುವಿನ ಕೈಗೆ ಒಪ್ಪಿಸ್ತೀರಾ? ಯೇಸುವಿನ ಮಾತುಗಳಿಗೆ ವಿಧೇಯರಾಗೋದಕ್ಕೆ ಒಪ್ಪುತ್ತೀರಾ? ಅಥವಾ ನಿಮ್ಮ ಪಾಪದ ಮಾತುಗಳಿಗೆ ವಿಧೇಯರಾಗೋದಕ್ಕೆ ಒಪ್ಪುತ್ತೀರಾ?
ನೀವೇ ತೀರ್ಮಾನ ಮಾಡಿಕೊಳ್ಳಿ. ನಿಮ್ಮ ತೀರ್ಮಾನಕ್ಕೆ ನೀವು ಇದು ಮಾಡಿ ಅದು ಮಾಡಿ ಅಂತ ನಾನು ಹೇಳುವಂಥದಕ್ಕೆ ಯಾವ ಅಧಿಕಾರ ಇಲ್ಲ. ನಾನು ನಿಮಗೆ ಸಲಹೆಗಳನ್ನ ಕೂಡ ಬಲ್ಲೆ. ಹಾಗಾದ್ರೆ ಯೇಸು ಹೇಳ್ತಾ ಬಂದರು, ಕಿವಿ ಉಳ್ಳವನು ಕೇಳಲಿ. ಹಾಗಾದ್ರೆ ಈ ಮಾತುಗಳು ನಿಮ್ಮ ಕಿವಿಯಲ್ಲಿ ಹೇಳಲ್ಪಂಥ ಸಮಯದಲ್ಲಿ ನಿಮ್ಮ ಹೃದಯದ ತೀರ್ಮಾನದ ಕಡೆಗೆ ಒಂದು ಆಲೋಚನೆ ಇರಲಿ. ಯಾರ ಮಾತನ್ನ ಕೇಳುತ್ತೀರಾ? ಪಾಪಕ್ಕೆ ಗುಲಾಮರಾಗ್ತೀರಾ ಅಥವಾ ಯೇಸುವನ್ನ ಕರ್ತನೆಂಬುದಾಗಿ ಸ್ವೀಕರಿಸಿ, ಅಯ್ಯ ಯೇಸು ನೀನು ದೇವರು, ನಿನ್ನ ಮಾತಿಗೆ ನಾನು ವಿಧೇಯನಾಗ್ತೇನೆ, ನೀನು ಒಡೆಯ ಎಂಬುದಾಗಿ ಕೂಗಿ ಆ ರಕ್ಷಣೆಯನ್ನ, ದೇವರ ರಾಜ್ಯವನ್ನ ನಿಮ್ಮದಾಗಿಸಿಕೊಳ್ತೀರೋ? ದೇವರು ನಿಮಗೆ ಆ ಕೃಪೆ ಕೊಡ್ಲಿ. ಆತನನ್ನ ಸ್ವೀಕರಿಸಿ, ತಡ ಮಾಡಬೇಡ್ರಿ. ನಿಮಗಾಗಿ ಪ್ರಾರ್ಥಿಸ್ತೇನೆ. ಪರಿಶುದ್ಧನಾಗಿರುವಂಥ ದೇವರೇ, ನಿನ್ನ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಅನೇಕ ಸತ್ಯಗಳು ಮಾತ್ರ ಅಲ್ಲ, ಮನುಕುಲಕ್ಕೆ ರಕ್ಷಣೆಯನ್ನು ಉಂಟು ಮಾಡೋದಕ್ಕೆ ಕಳಿಸಿದೆ. ನಂಬಿದಂಥವರು ಕರ್ತನೆ, ಅವರು ನಿತ್ಯ ಜೀವವನ್ನು, ದೇವರ ರಾಜ್ಯದಲ್ಲಿ ಪ್ರವೇಶವನ್ನು ಪಡಿತಾರೆ. ಅದರ ಕುರಿತು ಸತ್ಯವಾಗಿ ನೇರವಾಗಿ ದೇವರೇ ಬಂದು ತಿಳಿಸೋದನ್ನು ಇಷ್ಟೊತ್ತು ನಾವು ಧ್ಯಾನ ಮಾಡ್ತಾ ಇದ್ವಿ. ಇನ್ನೂ ಅನೇಕ ವಿಷಯಗಳುಂಟು, ಆದರೆ ಕೇಳಿದಂಥ ವಿಷಯಗಳಿಗೆ ಕೇಳುಗರು ಕರ್ತನೆ ನಾವು ವಿಧೇಯರಾಗಲಿಕ್ಕೆ ನಮಗೆ ಸಹಾಯ ಮಾಡು. ನಿತ್ಯ ಜೀವವನ್ನು ಪಡೆಯದೆ ದೇವರ ರಾಜ್ಯಕ್ಕಾಗಿ ಹೊಸದಾಗಿ ಹುಟ್ಟದೆ ಯಾರೂ ಕೂಡ ಈ ಗಳಿಗೆಯನ್ನು ಬಿಟ್ಟು ಹೋಗದೆ ಅವರೆಲ್ಲರೂ ಯೇಸುವನ್ನು ನಂಬಿ ಹೊಸ ಜೀವನವನ್ನು ಪಡೀಲಿಕ್ಕೆ ಅವರಿಗೆ ಕೃಪೆಯನ್ನು ನೀನು ಅನುಗ್ರಹಿಸು. ಹಾಗೆ ನೀನು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗೆ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಅರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ ಆಗ್ಲೂ ಬಯಲ್ಪಡಿಸಿದ್ರು. ಮೂರನೇದು, ಯೇಸುವಿನ ಕುರಿತು ಅಥವಾ ಯೇಸುವಿನ ದೈವತ್ವದ ಕುರಿತು, ಯೇಸುವಿನ ಸ್ವರ್ಗಾರೋಹಣದ ಕುರಿತು ಕೂಡ ಯೇಸು ನಿಜವಾಗ್ಲೂ ತಿಳಿಸ್ತಾ ಬಂದ್ರು. ಹಾಗಾಗಿ